ಎಲ್ಲರಿಗೂ ನಮಸ್ಕಾರಂ. 2026ರ ಯುಗಾದಿಗೆ ಸ್ವಾಗತ. ಈ ವರ್ಷದ ಹೆಸರು ಪರಾಭವ ನಾಮ ಸಂವತ್ಸರ. ಹಾಗಾದ್ರೆ ಮುಂಬರುವ ಈ ಒಂದು ವರ್ಷದಲ್ಲಿ ಬ್ರಹ್ಮಾಂಡ ನಮ್ಮೆಲ್ಲರಿಗಾಗಿ ಏನನ್ನು ಇಟ್ಟಿದೆ, ಯಾವೆಲ್ಲ ಅವಕಾಶಗಳು ಕಾದಿವೆ ಮತ್ತು ನಾವು ಯಾವ ಸವಾಲುಗಳನ್ನು ಎದುರಿಸಬೇಕಾಗಬಹುದು? ಬನ್ನಿ ಇದರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಸರಿ, ನಾವು ಇವತ್ತು ಏನೆಲ್ಲ ಚರ್ಚೆ ಮಾಡ್ತೀವಿ ಅಂತ ಒಂದು ಸಣ್ಣ ನೋಟ ಇಲ್ಲಿದೆ. ಮೊದಲು 2026ರ ಮೂಲ ಸತ್ವ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಗ್ರಹಗಳ ಚಲನೆ, ರಾಶಿಗಳ ಭವಿಷ್ಯ ಹಾಗೆ ನಕ್ಷತ್ರಾಧಾರಿತ ಫಲಗಳ ಬಗ್ಗೆನೂ ನೋಡೋಣ. ಕೊನೆಗೆ ಈ ವರ್ಷವನ್ನ ಯಶಸ್ವಿಯಾಗಿ ನಿಭಾಯಿಸೋದು ಹೇಗೆ ಅಂತಾನೂ ತಿಳಿದುಕೊಳ್ಳೋಣ. ಹಾಗಾದ್ರೆ ಈ ಪರಾಭವ ಸಂವತ್ಸರ ಅಂದ್ರೆ ಏನು? 2026 ನಮ್ಮೆಲ್ಲರ ಜೀವನದಲ್ಲಿ ಯಾವ ರೀತಿಯ ಶಕ್ತಿಯನ್ನು ತರಲಿದೆ? ಈ ವರ್ಷದ ಒಟ್ಟಾರೆ ಆಶಯವನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ವರ್ಷದ ಹೆಸರೇ ಪರಾಭವ. ಸರಳವಾಗಿ ಹೇಳೋದಾದ್ರೆ ಅಹಂಕಾರದ ಸೋಲು. ಅಂದ್ರೆ ಇದು ನಮ್ಮ ನಾನು ಅನ್ನೋ ಅಹಂಕಾರವನ್ನ ಬದಿಗಿಟ್ಟು ವಿನಯದಿಂದ ಕಲಿಯೋ ವರ್ಷ. ಯಶಸ್ಸು ಬಂದಾಗ ಹಿಗ್ಗದೆ, ಸೋಲು ಬಂದಾಗ ಕುಗ್ಗದೆ ಜೀವನದ ಪಾಠಗಳನ್ನ ಅರ್ಥ ಮಾಡ್ಕೊಂಡು ಧರ್ಮದ ದಾರಿಯಲ್ಲಿ ನಡೆಯೋಕೆ ಇದು ಒಂದು ಅದ್ಭುತ ಅವಕಾಶ. ನಮ್ಮ ಜೀವನದ ಮೇಲೆ ಅತಿದೊಡ್ಡ ಪ್ರಭಾವ ಬೀರೋದೇ ಗ್ರಹಗಳು ಅಲ್ವಾ? ಹಾಗಾದ್ರೆ 2026ರಲ್ಲಿ ಅವುಗಳ ಆಟ ಹೇಗಿರಲಿದೆ? ಅವು ನಮ್ಮ ಜೀವನದ ಗತಿಯನ್ನ ಹೇಗೆ ನಿರ್ಧರಿಸಲಿವೆ ಅಂತ ನೋಡೋಣ ಬನ್ನಿ. ಈ ವರ್ಷ ಗುರುಗ್ರಹದ ಚಲನೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಜೂನ್ 2ಕ್ಕೆ ಗುರು ತನ್ನ ಅತ್ಯಂತ ಶಕ್ತಿಯುತ ಮನೆಯಾದ ಕರ್ಕಾಟಕ ರಾಶಿಗೆ ಪ್ರವೇಶಿಸ್ತಾನೆ. ಅಂದ್ರೆ ಜ್ಞಾನ, ಶಿಕ್ಷಣ ಮತ್ತು ಹೊಸ ಅವಕಾಶಗಳಿಗೆ ದೊಡ್ಡ ಬಾಗಿಲೆ ತೆರೆಯಲಿದೆ. ಆದ್ರೆ ಗಮನಿಸಿ, ಜುಲೈ-ಆಗಸ್ಟ್ನಲ್ಲಿ ಅದರ ಪ್ರಭಾವ ಸ್ವಲ್ಪ ಕಡಿಮೆಯಾಗುತ್ತೆ. ಹಾಗಾಗಿ ಆ ಸಮಯದಲ್ಲಿ ದೊಡ್ಡ ನಿರ್ಧಾರಗಳನ್ನ ಮುಂದೂಡುವುದು ಒಳ್ಳೆಯದು. ವರ್ಷದ ಕೊನೆಯಲ್ಲಿ ನಾವು ಮಾಡಿದ ಯೋಜನೆಗಳನ್ನ ಮತ್ತೊಮ್ಮೆ ಪರಿಶೀಲಿಸಿ ಸರಿಪಡಿಸಿಕೊಳ್ಳೋಕೆ ಗುರುಗ್ರಹವೇ ನಮ್ಗೆ ಒಂದು ಅವಕಾಶ ಕೊಡಲಿದೆ. ಗುರುಗ್ರಹದ ಕತೆ ಹೀಗಾದ್ರೆ ಉಳಿದ ಗ್ರಹಗಳೇನ್ ಮಾಡ್ತಿವೆ? ಶನಿ ಇಡೀ ವರ್ಷ ಮೀನರಾಶಿಯಲ್ಲೇ ಸ್ಥಿರವಾಗಿರ್ತಾನೆ. ಇದು ಕರ್ಮ ಮತ್ತು ಶಿಸ್ತಿನಲ್ಲಿ ಒಂದು ಸ್ಥಿರತೆಯನ್ನ ತರುತ್ತೆ. ಇನ್ನು ರಾಹುಕೇತುಗಳು ಅಕ್ಟೋಬರ್ 1ಕ್ಕೆ ತಮ್ಮ ರಾಶಿ ಬದಲಾಯಿಸೋದ್ರಿಂದ ವರ್ಷದ 2ನೇ ಭಾಗದಲ್ಲಿ ನಮ್ಮೆಲ್ಲರ ಗಮನ ಮತ್ತು ಆದ್ಯತೆಗಳಲ್ಲಿ ಒಂದು ದೊಡ್ಡ ಬದಲಾವಣೆಯಾಗೋ ಸಾಧ್ಯತೆಯಿದೆ. ಸರಿ, ಈಗ ಬಹುಶಃ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರೋ ಭಾಗಕ್ಕೆ ಬಂದ್ವಿ. ಈ ವರ್ಷದ ಪ್ರಮುಖ ಟ್ರೆಂಡ್ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ರಾಶಿಗಳನ್ನ ಕೆಲವು ಗುಂಪುಗಳಾಗಿ ವಿಂಗಡಿಸಿ ನೋಡೋಣ. ಮೊದಲಿಗೆ, ಈ ವರ್ಷ ಯಾರಿಗೆಲ್ಲ ಅದೃಷ್ಟದ ಬಾಗಿಲು ತೆರೆಯಲಿದೆ? ಗ್ರಹಗಳ ಸಕಾರಾತ್ಮಕ ಪ್ರಭಾವವನ್ನು ಯಾರು ಹೆಚ್ಚು ಅನುಭವಿಸಲಿದ್ದಾರೆ? ಆ ರಾಶಿಗಳ ಗುಂಪನ್ನ ನೋಡೋಣ. ಇಲ್ಲಿ ನೋಡಿ, ಧನುರಾಶಿಯವರಿಗೆ ಆದಾಯ ಮತ್ತು ಸಮಾಜದಲ್ಲಿ ಗೌರವ ಎರಡೂ ಹೆಚ್ಚಾಗಲಿದೆ. ಕರ್ಕಾಟಕ ರಾಶಿಯವರಿಗೆ ಆದಾಯದ ಹರಿವು ಅದ್ಭುತವಾಗಿದೆ. 14 ಅಂಕಗಳ ಆದಾಯಕ್ಕೆ ಕೇವಲ 2 ಅಂಕಗಳ ಖರ್ಚು. ಅಂದ್ರೆ ಆರ್ಥಿಕವಾಗಿ ಇದು ಸೂಪರ್ ವರ್ಷ. ಇನ್ನು ವೃಷಭ ರಾಶಿಯವರಿಗೆ ಆದಾಯ ಸ್ವಲ್ಪ ಕಡಿಮೆ ಇರಬಹುದು, ಆದ್ರೆ ರಾಜಪೂಜ್ಯಂ 7 ಅಂಕ ಇರೋದ್ರಿಂದ ಸಮಾಜದಲ್ಲಿ ಒಳ್ಳೆ ಗೌರವ, ಮನ್ನಣೆ ಸಿಗಲಿದೆ. ಜನ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ. ಯಾವಾಗ್ಲೂ ಎಲ್ಲರಿಗೂ ಒಂದೇ ರೀತಿ ಇರಲ್ಲ ಅಲ್ವಾ? ಕೆಲವು ರಾಶಿಯವರು ಈ ವರ್ಷ ಸ್ವಲ್ಪ ಹೆಚ್ಚು ಜಾಗರೂಕತೆಯಿಂದ ಪ್ಲಾನ್ ಮಾಡಿಕೊಂಡು ಮುಂದುವರಿಯಬೇಕಾಗತ್ತೆ. ಯಾರು ಆ ರಾಶಿಯವರು ಅಂತ ನೋಡೋಣ. ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಆದಾಯಕ್ಕಿಂತ ಖರ್ಚು ಜಾಸ್ತಿ ಇದೆ. ಅಂದ್ರೆ ಹಣಕಾಸಿನ ವಿಷಯದಲ್ಲಿ ತುಂಬಾನೇ ಶಿಸ್ತು ಬೇಕು. ಪ್ರತಿಯೊಂದು ಖರ್ಚು ಮಾಡುವಾಗ್ಲೂ ಯೋಚಿಸ್ಬೇಕು. ಇನ್ನು ಮೀನರಾಶಿಯವರಿಗೆ ಆದಾಯ ಚೆನ್ನಾಗಿದೆ, ಆದ್ರೆ ಅವಮಾನ ಅಂಕ 7 ಇದೆ. ಅಂದ್ರೆ ನೀವು ಹೇಳಿದ್ದು ತಪ್ಪಾಗಿ ಅರ್ಥ ಆಗುವ ಅಥವಾ ಅಪವಾದಗಳು ಬರುವ ಸಾಧ್ಯತೆ ಇದೆ. ಹಾಗಾಗಿ ಮಾತೇ ಮುತ್ತು ಅನ್ನೋದನ್ನ ನೆನಪಿನಲ್ಲಿಟ್ಕೊಳ್ಬೇಕು. ಇಲ್ಲಿಯವರೆಗೂ ನಾವು ನೋಡಿದ್ದು ರಾಶಿಯ ಆಧಾರದ ಮೇಲಿನ ಫಲ. ಆದರೆ ವೈದಿಕ ಜ್ಯೋತಿಷ್ಯದಲ್ಲಿ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೂ ಹೆಚ್ಚು ವೈಯಕ್ತಿಕವಾದ ಭವಿಷ್ಯವನ್ನು ನೋಡುವ ವಿಧಾನವಿದೆ. ಎಷ್ಟೋ ಸಾರಿ ರಾಶಿ ಭವಿಷ್ಯ ಕೇಳಿದಾಗ ಅಯ್ಯೋ, ಇದು ನನ್ಗಷ್ಟು ಸರಿ ಹೋಗ್ತಿಲ್ಲವಲ್ಲ ಅಂತ ಅನ್ಸಿರುತ್ತೆ ಅಲ್ವಾ? ಯಾಕೆ ಹೀಗಾಗುತ್ತೆ? ಅದಕ್ಕೊಂದು ಕಾರಣವಿದೆ ಮತ್ತು ಒಂದು ಪರಿಹಾರನೂ ಇದೆ. ಅದಕ್ಕೆ ಉತ್ತರವೇ ಈ ಕಂದಾಯ ಫಲಂ. ಇದು ನಿಮ್ಮ ರಾಶಿಯನ್ನಲ್ಲ, ನಿಮ್ಮ ಹುಟ್ಟಿದ ನಕ್ಷತ್ರವನ್ನೇ ಆಧರಿಸಿರುತ್ತೆ. ಇದು ವರ್ಷವನ್ನು 3 ಸ್ಲಾಟ್ಗಳಾಗಿ ನೋಡಿ ಯಾವ ಸಮಯದಲ್ಲಿ ಹೆಚ್ಚು ಕೇರ್ಫುಲ್ ಆಗಿರ್ಬೇಕು ಅಂತ ಇನ್ನೂ ನಿಖರವಾಗಿ ಹೇಳುತ್ತೆ. ಯಾವುದಾದ್ರೂ ಒಂದು ಭಾಗದಲ್ಲಿ 0 ಬಂದರೆ ಆ 4 ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಅರ್ಥ. ಭವಿಷ್ಯ ಏನೇ ಇರ್ಲಿ, ಅದನ್ನ ನಮ್ಮ ಪರವಾಗಿ ಹೇಗೆ ತಿರುಗಿಸ್ಕೊಳ್ಬಹುದು ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ಈ ವರ್ಷವನ್ನು ಉತ್ತಮವಾಗಿ ಬಳಸ್ಕೊಳ್ಳಕ್ಕೆ ಸಹಾಯ ಮಾಡುವ ಕೆಲವು ಪ್ರಾಯೋಗಿಕ
ಮತ್ತು ಆಧ್ಯಾತ್ಮಿಕ ಪರಿಹಾರಗಳನ್ನ ಈಗ ನೋಡೋಣ. ಇವೆಲ್ಲ ತುಂಬಾನೇ ಸಿಂಪಲ್ ಆದ್ರೂ ಬಹಳ ಪವರ್ಫುಲ್. ಮೊದಲನೇದಾಗಿ ನಮ್ಮ ಗುರು ಹಿರಿಯರಿಗೆ ಗೌರವ ಕೊಡೋದು, ಪ್ರಾಮಾಣಿಕವಾಗಿರೋದು, ಒಳ್ಳೆ ಕೆಲ್ಸಗಳಿಗೆ ಒಳ್ಳೆ ಸಮಯ ನೋಡೋದು ಮತ್ತು ಹಳದಿ ಬಣ್ಣದ ವಸ್ತುಗಳನ್ನ ದಾನ ಮಾಡೋದು. ಇವು ಸಣ್ಣ ವಿಷಯಗಳಾದ್ರೂ ನಮ್ಮ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆ ತರಬಲ್ಲವು. ಮಂತ್ರಗಳು ಅಂದ್ರೆ ಪಾಸಿಟಿವ್ ವೈಬ್ರೇಷನ್ಸ್. ಮನಸ್ಸನ್ನ ಒಂದು ಕಡೆ ಕೇಂದ್ರೀಕರಿಸಲು ಇವು ಅದ್ಭುತವಾದ ಸಾಧನಗಳು. ಉದಾಹರಣೆಗೆ, ಧನುರಾಶಿಯವರು ಜ್ಞಾನಕ್ಕಾಗಿ ಓಂ ಗುರವೇ ನಮಃ ಅಂತ ಜಪಿಸಬಹುದು. ಮೇಷರಾಶಿಯವರು ಧೈರ್ಯಕ್ಕಾಗಿ ಓಂ ಮಂಗಳಾಯ ವಿದ್ಮಹೇ ಅಂತ ಜಪಿಸಬಹುದು. ಎಲ್ಲರ ಸಾಮಾನ್ಯ ಒಳಿತಿಗಾಗಿ ಓಂ ಭೃಂ ಬೃಹಸ್ಪತಯೇ ನಮಃ ಮಂತ್ರ ಬಹಳ ಒಳ್ಳೆಯದು. ಹಾಗಾದ್ರೆ ಈ ವರ್ಷದ ನಮ್ಮ ಪಯಣದ ಕೊನೆಯಲ್ಲಿ ನೆನಪಿಡಬೇಕಾದ ಒಂದು ಮಾತು: ಧರ್ಮದೊಂದಿಗೆ ಸೇರಿದ ಪ್ರಯತ್ನವು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ಈ ಪರಾಭವ ನಾಮ ಸಂವತ್ಸರ ನಮ್ಮೆಲ್ಲರನ್ನೂ ವಿನಯ, ಕರ್ತವ್ಯ ಮತ್ತು ಆಧ್ಯಾತ್ಮಿಕ ಪ್ರಯತ್ನದ ಮೂಲಕ ಯಶಸ್ಸಿನತ್ತ ಕೊಂಡೊಯ್ಯಲಿ ಅಂತ ಹಾರೈಸೋಣ. ಎಲ್ಲರಿಗೂ ಶುಭವಾಗಲಿ.